ಹೆಲೋ ಫ್ರೆಂಡ್ಸ್, ಈ ದಿನ ನಾವು ಹೆಚ್ಚು ನ್ಯೂಟ್ರಿಷನ್ ಭರಿತವಾದ ಪ್ರೋಟೀನ್ ಪೌಡರನ್ನು ಮಾಡೋದು ನೋಡೋಣ. ಫಸ್ಟು ನಾನಿಲ್ಲಿ 1 kg ಆಲ್ಮಂಡ್ಸ್ ಅಂತ ಆದರೆ ಬಾದಾಮಿಯನ್ನು ತಗೊಂಡಿದ್ದೀನಿ. ಸೊ ಆಲ್ರೆಡಿ ಇದನ್ನು ಡ್ರೈ ರೋಸ್ಟ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು ನೀವು ಪಂಪ್ಕಿನ್ ಸೀಡ್ಸ್ಗಳನ್ನು ನಾನು 200 ಗ್ರಾಮ್ ಅಷ್ಟು ಪಂಪ್ಕಿನ್ ಸೀಡ್ಸ್ಗಳನ್ನು ತಗೊಂಡಿದ್ದೀನಿ. ನೀವು ನೋಡಬಹುದು ಅದನ್ನು ಒಲೆ ಮೇಲಿಟ್ಟು ವೆರಿ ಲೋ ಫ್ಲೇಮಲ್ಲಿ ನಾನು ಅದನ್ನು ಚೆನ್ನಾಗಿ ಉರಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಚೆನ್ನಾಗಿ ಉರಿಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಸನ್ಫ್ಲವರ್ ಸೀಡ್ಸ್ಗಳನ್ನು ತಗೊಂಡಿದ್ದೀನಿ. ಅದನ್ನು ಸಹ 200 ಗ್ರಾಮ್ ಅಷ್ಟು ಸನ್ಫ್ಲವರ್ ಸೀಡ್ಸನ್ನು ತಗೊಂಡಿದ್ದೀನಿ ನಾನು. ಸೂರ್ಯಕಾಂತಿ ಬೀಜಗಳು ಅಂತ ಹೇಳ್ತಾರಲ್ಲ ಅದನ್ನು ಸಹ ನಾವು ಲೋ ಫ್ಲೇಮಲ್ಲಿ ಉರಿಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ವಾಲ್ನಟ್ಸ್, ಆಕ್ರೋಟ್ ಅಂತ ಹೇಳ್ತೀವಲ್ವಾ, ಸೊ ಅದನ್ನು ಸಹ ನಾನು 200 ಗ್ರಾಮ್ಸ್ 200 ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ. ಸೊ ಅದನ್ನು ಇದು ಬಹಳ ವೆರಿ ಇಂಪಾರ್ಟೆಂಟ್, ಲೋ ಫ್ಲೇಮಲ್ಲಿ ನಾವು ಇದನ್ನು ಉರಿಬೇಕು. ನಾನು ಡೈರೆಕ್ಟಾಗಿ ಫುಲ್ ಹಾಫ್ ಪೀಸ್ ಇದೆಯಲ್ಲ ಅದನ್ನು ತೊಗೊಂಡಿದ್ದೀನಿ. ನೀವು ಇದನ್ನು ಕಟ್ ಮಾಡಿ ಪೀಸಸ್ ಬೇಕಾದರೆ ನೀವು ಉರಿಬಹುದು. ನೆಕ್ಸ್ಟು ಪಿಸ್ತಾಚಿಯೋ ಅಂತಾರೆ, ಅದನ್ನು ನಾನು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಆ ಪಿಸ್ತಾವನ್ನು 100 ಗ್ರಾಮನ್ನು ತೊಗೊಂಡು ಈಗ ಪ್ಯಾಕೆಟಿಂದ ಹಾಕ್ತಾ ಇದ್ದೀನಿ. ಸೊ ಇದನ್ನು ಸಹ ಲೋ ಫ್ಲೇಮಲ್ಲಿ ಉರಿಬೇಕು. ಸೊ ಈ ಎಲ್ಲ ಡ್ರೈ ಫ್ರೂಟ್ಸ್ಗಳ ಏನೇನು ಯೂಸ್ ಅನ್ನೋದನ್ನು ನಾನು ನೆಕ್ಸ್ಟು ಕಂಟಿನ್ಯೂಸ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಶೇಂಗಾವನ್ನು ತೊಗೊಂಡಿದ್ದೀನಿ. 1 kg ಪ್ಯಾಕೆಟ್ ಶೇಂಗಾ ಇದು ನೀವು ನೋಡಬಹುದು. ಬಟ್ ಆದರೆ ನಾನು 1 kg ಅಷ್ಟು ಸಹ ನಾನು ಬಳಸೋದಿಲ್ಲ. ಇದರೊಳಗಡೆ 500 ಗ್ರಾಮ್ ಅಷ್ಟು ನಾನು ಪೀನಟ್ಸ್ ಅಥವಾ ಶೇಂಗಾವನ್ನು ತೊಗೊಂಡಿದ್ದೀನಿ. ಶೇಂಗಾ ಬೀಜ, ಕಡಲೆ ಬೀಜ ಅಂತ ಹೇಳ್ತಾರಲ್ಲ ಅದು. ಸೊ ಇದನ್ನು ಸಹ ನಾನು 2 ಬೇರೆ ಬೇರೆ ಒಂದು ತವಾದ ಮೇಲೆ ಹಾಕಿಬಿಟ್ಟು ಉರಿತಾ ಇದ್ದೀನಿ. ಯಾಕಂತಂದರೆ ಬಹಳ ಚೆನ್ನಾಗಿ ನಾವು ಶೇಂಗಾವನ್ನು ಉರಿಬೇಕಾಗತ್ತೆ ಕಡಿಮೆ ಫ್ಲೇಮಲ್ಲಿ. ಸೊ ಆಗಿದೆ ಅಂತ ಹೇಳಿಬಿಟ್ಟು ಹೆಚ್ಚು ಫ್ಲೇಮಲ್ಲಿಟ್ಟು ನಾವು ಶೇಂಗಾವನ್ನು ಉರಿಯೋಕ್ಕಾಗಲ್ಲ. ಸೊ ಹಾಗಾಗಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಉರಿಬೇಕು. ಅದಾದಮೇಲೆ ನೆಕ್ಸ್ಟು ನಾನು ಜಾಗರಿ ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ. ನೋಡಿ, ನಾನು ಈ ಕ್ವಾಲಿಟಿಯ ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಈ ಬಾಟಲಲ್ಲಿರುವಂತಹ ಎಲ್ಲ ಬೆಲ್ಲವನ್ನು ಯೂಸ್ ಮಾಡಲ್ಲ, ಅದನ್ನು ತೋರಿಸ್ತೀನಿ ನಾನು ಎಷ್ಟು ಹಾಕಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇಂಗ್ರೀಡಿಯೆಂಟ್ಸಲ್ಲಿ ಬೆಲ್ಲ ಸಹ ಸೇರಿದೆ. ಸೊ ನೀವು ಒಳ್ಳೆ ಉತ್ತಮ ಕ್ವಾಲಿಟಿಯ ಬೆಲ್ಲವನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ನಾನು ಉತ್ತುತ್ತಿ, ಡ್ರೈ ಡೇಟ್ಸ್ ಅಂತ ಹೇಳ್ತಾರೆ, ಉತ್ತುತ್ತಿ ಇದನ್ನು ನಾನು ಸುಮಾರು ಒಂದು 500 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಒಂದು ವೇಳೆ ನೀವು ಡಯಾಬಿಟಿಸಿಗೆ ಯೂಸ್ ಮಾಡೋದಾದರೆ ನೀವು ಸ್ವಲ್ಪ ಕಡಿಮೆ ಆದರೂ ಯೂಸ್ ಮಾಡಬಹುದು. ನಾನು ಮಕ್ಕಳಿಗೋಸ್ಕರ ಮತ್ತು ನಮ್ಮ ಯಜಮಾನರಿಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿಬಿಟ್ಟು ಅವರು ಜಿಮ್ಗೆ ಹೋಗ್ತಾರೆ, ಅವರಿಗೋಸ್ಕರನೂ ಪ್ರೋಟೀನ್ ಪೌಡ್ರ್ ಬೇಕು, ಮತ್ತು ಬೆಳೆಯುವಂಥ ಮಕ್ಕಳಿಗೆ ಪ್ರೋಟೀನ್ ಪೌಡ್ರ್ ಬೇಕು. ಹಾಗಾಗಿಬಿಟ್ಟು ನಾನು ಈ ಒಂದು ಉತ್ತುತ್ತಿಯನ್ನು ತೊಗೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಉತ್ತುತ್ತಿಯನ್ನು ನೀವು ನೋಡಬಹುದು, ಇದರ ಬೀಜವನ್ನು ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸಸ್ಗಳಾಗಿ ಮಾಡಿ ಒಂದು ಸ್ವಲ್ಪ, ನಾನು ಯಾವುದೇ ಒಂದು ಡ್ರೈ ಫ್ರೂಟನ್ನು ಉರಿಯೋಕ್ಕೋಸ್ಕರ ನಾನು ತುಪ್ಪ ಯೂಸ್ ಮಾಡಿಲ್ಲ. ಬಟ್ ಉತ್ತುತ್ತಿಯನ್ನು ಉರಿಬೇಕಾದ್ರೆ ನಾನು ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಸ್ವಲ್ಪ ಕ್ರಂಚಿನೆಸ್ ಆ್ಯಡ್ ಆಗಲಿ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ, ನಾನು ಹೇಳಿದ್ದೆ ಬೆಲ್ಲದ ಪ್ರಮಾಣ ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ನಮ್ಮನೆಯಲ್ಲಿ ಸಿಹಿ ಬಹಳ ಕಡಿಮೆ ಯೂಸ್ ಮಾಡ್ತಾರೆ, ಹಾಗಾಗಿಬಿಟ್ಟು ನಾನು ಬಹಳ ಕಡಿಮೆ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇಲ್ಲಿ ನೋಡೋಣ. ಇಲ್ಲ ಇದರ ಒಂದು ಯೂಸಸ್, ಎಲ್ಲ ಡ್ರೈ ಫ್ರೂಟ್ಸ್ ಯೂಸಸ್ಸು. ಆಲ್ಮಂಡ್ಸ್ ಯಾಕಪ್ಪ ಅಂತಂದರೆ ಹಾರ್ಟ್ ಹೆಲ್ತು, ವೇಟ್ ಮ್ಯಾನೇಜ್ಮೆಂಟು, ಬೋನ್ ಹೆಲ್ತು, ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ, ಬ್ರೈನ್ ಹೆಲ್ತ್ ಆಗುತ್ತೆ, ಆ್ಯಂಟಿ ಏಜಿಂಗ್ ಕೂಡ. ಸೊ ಬಹಳಷ್ಟು ಉಪಯೋಗಕಾರಿ ಅಂಶಗಳು ಈ ಒಂದು ಬಾದಾಮಿಯಲ್ಲಿ ಅಡಗಿದೆ. ನೆಕ್ಸ್ಟ್ ಈ ಸನ್ಫ್ಲವರ್ ಯಾಕಪ್ಪ ಅಂತ ಅಂದರೆ ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ, ಇಂಪ್ರೂವ್ಸ್ ಮೆಟಬಾಲಿಸಮಲ್ಲಿ ಇಂಪ್ರೂವ್ಸ್ ಇದೆ, ಹಾರ್ಟ್ ಹೆಲ್ತಿಗೆ ಒಳ್ಳೆಯದು. ಆಮೇಲೆ ನೆಕ್ಸ್ಟು ಹೆಲ್ದಿ ಸ್ಕಿನ್ನನ್ನು ಪ್ರಮೋಟ್ ಮಾಡುತ್ತೆ, ಇನ್ಫ್ಲಮೇಷನನ್ನು ರಿಡ್ಯೂಸ್ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟು ಪಂಪ್ಕಿನ್ ಸೀಡ್. ಸೊ ಇದರ ಯೂಸಸ್ಸು ಆ್ಯಂಟಿ ಇನ್ಫ್ಲಮೇಷನ್ ಎಫೆಕ್ಟ್ಸ್ ಇದೆ, ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇಂಪ್ರೂವ್ಡ್ ಪ್ರೋಸ್ಟೇಟ್ ಹೆಲ್ತ್, ಓವರ್ ಆಕ್ಟಿವ್ ಬ್ಲ್ಯಾಡರು ಮತ್ತು ಹೆಲ್ತಿ ಹಾರ್ಟ್ ಫಂಕ್ಷನ್ಸಿಗೆ. ನೆಕ್ಸ್ಟ್ ಅದಾದಮೇಲೆ ಈ ವಾಲ್ನಟ್ ಏನಕ್ಕೆ ಅಂತ ಅಂದರೆ ವೆರಿ ಯೂಸ್ಫುಲ್, ಇದು ಹಾರ್ಟ್ ಹೆಲ್ತಿಗೆ, ವೇಟ್ ಮ್ಯಾನೇಜ್ಮೆಂಟಿಗೆ. ಇದು ಸಹ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸನ್ನು ಹೊಂದಿದೆ, ಆ್ಯಂಟಿ ಏಜಿಂಗ್ ಇದೆ. ಅದಾದಮೇಲೆ ನೆಕ್ಸ್ಟು ಈ ಒಂದು ಪೀನಟ್ಸ್ ಅಥವಾ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಅನ್ಬೋದು, ಇದು ವೇಟ್ ಮ್ಯಾನೇಜ್ಮೆಂಟಿಗೆ, ಇಂಪ್ರೂವ್ಡ್ ಹಾರ್ಟ್ ಹೆಲ್ತಿಗೆ, ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್ಸಿಗೆ ಮತ್ತು ಬೋನ್ ಹೆಲ್ತಿಗೂ ಸಹ ಬಹಳ ಒಳ್ಳೆಯದು. ಅದಾದಮೇಲೆ ಲೋವರ್ಸ್
ಆಫ್ ದ ರಿಸ್ಕ್ ಆಫ್ ದಿ ಸರ್ಟನ್ ಕ್ಯಾನ್ಸರ್ಸ್ ಅಂತ ಇದೆ. ಅದಾದಮೇಲೆ ಇದು ಬಹಳಷ್ಟು ಬಡವರ ಬಾದಾಮಿ ಅಂತಲೇ ಹೇಳ್ತೀವಿ ನಾವು ಶೇಂಗಾನ. ಸೊ ಅದಾದಮೇಲೆ ಈ ಪಿಸ್ತಾ ಅಂತ ಹೇಳ್ತಾರಲ್ಲ, ಪಿಸ್ತಾದಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಲೋ ಇನ್ ಕ್ಯಾಲೋರೀಸಲ್ಲಿ ಲೋ ಇದೆ. ಸೊ ಇದು ಸಹ ಹಾರ್ಟಿಗೆ ಒಳ್ಳೆಯದು. ಅದಾದಮೇಲೆ ನೆಕ್ಸ್ಟು ಬೆಲ್ಲದ ಉಪಯೋಗ ಎಲ್ಲರಿಗೂ ಗೊತ್ತು. ರಿಲೀವ್ಸ್ ಕಾನ್ಸ್ಟಿಪೇಷನ್, ಟ್ರೀಟ್ಸ್ ಪ್ರಿಮೆನ್ಸ್ಟ್ರುಯಲ್ ಸಿಂಡ್ರಮ್, ನೆಕ್ಸ್ಟ್ ಏಡ್ಸ್ ಇಂದ ಡೈಜೆಷನ್, ಡಿಟಾಕ್ಸಿಫಿಕೇಷನಲ್ಲಿ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಡ್ರೈ ಡೇಟ್ಸಲ್ಲಿ ಎನರ್ಜಿ ಬೂಸ್ಟರ್, ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಗುಡ್ ಫಾರ್ ದ ಡೈಜೆಸ್ಟಿವ್ ಹೆಲ್ತ್ ಇದೆ. ಹಾರ್ಟ್ ಹೆಲ್ತಿಗೆ ಒಳ್ಳೆಯದು, ಬೋನ್ ಹೆಲ್ತಿಗೆ ಒಳ್ಳೆಯದು, ಅನಿಮಿಯಾ ಪ್ರಿವೆನ್ಷನ್, ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿಬಿಟ್ಟು ಈ ಎಲ್ಲ ಒಂದು ಉಪಯೋಗಕಾರಿ ಪದಾರ್ಥಗಳನ್ನು, ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಪ್ರೋಟೀನ್ ಪೌಡರ್ ಇದಾಗಿದೆ. ಸೊ ಹಾಗಾಗಿಬಿಟ್ಟು ನೋಡಿ ಮತ್ತೊಮ್ಮೆ ನಾನು ಯಾವೆಲ್ಲ ಒಂದು ಪದಾರ್ಥಗಳನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಪಿಸ್ತಾ, ಶೇಂಗಾ, ಸನ್ಫ್ಲವರ್ ಸೀಡ್ಸ್, ಆಲ್ಮಂಡ್ಸ್, ಪಂಪ್ಕಿನ್ ಸೀಡ್ಸ್, ವಾಲ್ನಟ್ಸ್, ಜಾಗರಿ, ಡ್ರೈ ಡೇಟ್ಸ್ ಅಂತ ಹೇಳ್ಬೋದು. ಈ ಎಲ್ಲ ಒಂದು ಪದಾರ್ಥಗಳನ್ನು ನಾನು ಬಳಸ್ತಾ ಇದ್ದೀನಿ. ಬನ್ನಿ ಇದನ್ನು ಯಾವ ರೀತಿಯಾಗಿ ರುಬ್ಬೋದು ಅಂತ ಹೇಳಿಬಿಟ್ಟು ನೋಡೋಣ. ಫ್ರೆಂಡ್ಸ್, ರುಬ್ತಿರುವಾಗ ಒಂದು ಅಂಶ ನೆನಪಿರಲಿ. ಸೊ ಒಂದೇ ಸಲ ನಾವು ಮಿಕ್ಸರನ್ನು ಚಲಾಯಿಸಬೇಡಿ. ಇಲ್ಲ ನೀವು ನನ್ನ ಕೈಯನ್ನು ನೋಡಬಹುದು. ಸ್ವಲ್ಪ ಹೊತ್ತಿಗೆ ಒಂದೊಂದು ಸೆಕೆಂಡಿಗೆ ಅಥವಾ 2 ಸೆಕೆಂಡಿಗೆ ನಾನು ಅದನ್ನು ತಿರುಗಿಸ್ತಾನೆ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆಯಿಲ್ ಫಾರ್ಮೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನಮಗೆ ಈಸಿ ಆಗಿರುವಂಥ ಪೌಡರ್, ಬೇಕಾಗಿರುವಂಥ ಪೌಡ್ರು ಇಲ್ಲಿ ನೋಡಿ, ನೀವು ನೋಡಬಹುದು ಪೌಡ್ರು ರೂಪದಲ್ಲಿ ಬಂದಿದೆ. ನಾವು ಕಂಟಿನ್ಯೂಸ್ ಆಗಿ ಇದು ಮಾಡಿಬಿಟ್ರೆ ಅದು ಆ ರೀತಿ ಬರೋದಿಲ್ಲ, ಆಯಿಲ್ ಆಗಿ ಒಂಥರ ವೆಟ್ ಆಗಿ ಬರುತ್ತೆ. ಸೊ ಲಾಸ್ಟ್ ಫೈನಲ್ ರಿಸಲ್ಟ್ ನೋಡಿ ನೀವು. ಈ ಎಲ್ಲ ಒಂದು ಪದಾರ್ಥಗಳನ್ನು ನಾನು ಚೆನ್ನಾಗಿ ರುಬ್ಬಿ ಈ ಒಂದು ಹಂತಕ್ಕೆ ತಂದಿದ್ದೀನಿ. ಈ ರೀತಿಯಾಗಿ ಇದನ್ನು ನಾನು ಪೌಡ್ರ್ ರೂಪದಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನು ನಾವು ಬಹಳ ತಿಂಗಳವರೆಗೂ ಸಹ ನಾವು ಸ್ಟೋರ್ ಮಾಡಬಹುದು, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಆಮೇಲೆ ಮಕ್ಕಳಿಗೆ ನೀವು ಕೊಡ್ತಾ ಇದ್ದೀರಾ ಅಂತಂದರೆ ಬಿಲೋ 10 ಇಯರ್ಸ್ ಅಂತ ಅಂದರೆ ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಇದನ್ನು ಹಾಲಿನಲ್ಲಿ ಬೆರೆಸಿ ಕೊಡಿ. ಇಲ್ಲ ಅಂತಂದರೆ ಹಾಗೆ ಚಿಕ್ಕದಾಗಿ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಉಂಡೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರೂಪದಲ್ಲಿ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಇವೆಲ್ಲ ವಿಡಿಯೋನ ಇಷ್ಟಪಟ್ಟರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆನ್ಪಿಡಿ, ಪ್ರೋಟೀನ್ ಪೌಡರ್ ಬಹಳಷ್ಟು ಬೆನಿಫಿಟ್ಸ್ ಇರುವಂತಹ ಪ್ರೋಟೀನ್ ಪೌಡ್ರ್ ಇದಾಗಿದೆ. ಸೊ ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಸ್ಟೋರ್ ಮಾಡಿ ಬಹಳಷ್ಟು ತಿಂಗಳವರೆಗೆ ಸಹ ನೀವು ಇಡ್ಬೋದು. ಅಥವಾ ಸ್ವಲ್ಪ ಹಾಲು ಹಾಕಿಬಿಟ್ಟು ಇದನ್ನು 1-2 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ಎಲ್ಲ ದೊಡ್ಡವರು ಸಹ ಇದನ್ನು ಯೂಸ್ ಮಾಡಬಹುದು. ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಪ್ರೋಟೀನ್ ಪೌಡ್ರ್ ಇದಾಗಿದೆ. ನಾನು ಇದು ಬಹಳ ಸಲ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಬಹಳ ಇಷ್ಟಪಡ್ತಾರೆ ಮಕ್ಕಳು, ತಿನ್ನೋಕ್ಕೂ ಸಹ ಇಷ್ಟಪಡ್ತಾರೆ. ಆಮೇಲೆ ಆರೋಗ್ಯಕರವಾಗಿದೆ. ಇದರಿಂದ ನನ್ನ ಮಗಳ ಒಂದು ವೆಯ್ಟ್ ಪುಟ್ ಆನ್ ಕೂಡ ಆಗಿದೆ. ಬಹಳ ತೆಳಗಿದ್ಲು, ಏನೂ ತಿಂತಿರಲಿಲ್ಲ, ತಿಂಡಿನ ಸ್ಕಿಪ್ ಮಾಡ್ತಾ ಇದ್ಲು. ಹಾಗಾಗಿಬಿಟ್ಟು ನಾನು ಇದನ್ನು ಯೂಸ್ ಮಾಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್.